ಭಾಗ್ಯನಗರ ಪ್ರಮುಖ ರಸ್ತೆಗಳು ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ವಾಹನಗಳ ಅಕ್ರಮ ನಿಲುಗಡೆ ಮಿತಿಮೀರಿದ್ದು ಸಾರ್ವಜನಿಕರ ಸಂಚಾರಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದ್ದು ಪಾದಾಚಾರಿಗಳು ಜೀವ ಕೈಯಲ್ಲಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ರಾಫಿಕ್ ದೀಪಗಳನ್ನು ಕೂಡ ಅಲ್ಲಿ ಅಳವಡಿಸುವುದರಿಂದ ಒಳ್ಳೆಯ ಉಪಯೋಗ ಆಗ್ತಕ್ಕಂಥ ಜನಕ್ಕೆ ಉಪಯೋಗ ಆಗ್ತಕ್ಕಂಥದ್ದಾಗ್ತದೆ. ಇದು ತಕ್ಷಣದಿಂದನೇ ಆಗಬೇಕು. ಹಾಗೆಯೇ ಈಗ ಮುಂದುವರೆದ ಭಾಗವಾಗಿ ಈಗನೇ TB ಕ್ರಾಸ್ ಕಡೆ ಹೋದರೆ ಅಲ್ಲಿ ನಂದಗೋಕುಲ ಹೋಟ್ಲಿದೆ, ಅಲ್ಲಿ ಒಳ್ಳೆ ಸರ್ಕಲ್, ಅಲ್ಲಿ ಕೂಡ ಹೆಚ್ಚು ಅಡ್ಡಾದಿಡ್ಡಿ ಗಾಡಿಗಳನ್ನು ನಿಲ್ಲಿಸಿ ಸುಮಾರು ಆಕ್ಸಿಡೆಂಟ್ಗಳು ಕೂಡ ಇವತ್ತು ಆಗ್ತಾ ಇದೆ. ಅದೇ ರೀತಿ TB ಕ್ರಾಸ್ ಏನಿದೆ ಅಲ್ಲಿ ಇವತ್ತು ಹೈವೇ ಇರೋದ್ರಿಂದ ಎಲ್ಲ ವಾಹನಗಳು ಬರ್ತದೆ, ಅಲ್ಲಿಯೂ ಕೂಡ ತುಂಬ ಸಮಸ್ಯೆ ಆಗಿದೆ. ಇದನ್ನು ತಕ್ಷಣವೇ ಇವತ್ತು ಅಲ್ಲಿ APMC ಮಾರ್ಕೆಟ್ಗೆ ಕೂಡ ತೊಂದರೆ ಆಗ್ತಾ ಇದೆ. ಈ ಎಲ್ಲವನ್ನು ಇವತ್ತು ಸಾರ್ವಜನಿಕರು ಅಧಿಕಾರಿಗಳು ಒಟ್ಟೊಟ್ಟಿಗೆ ಇವತ್ತು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಭಾಗ್ಯನಗರದ ಮುಖ್ಯ ರಸ್ತೆಗಳಲ್ಲಿ ವಾಣಿಜ್ಯ ಸಂಕೀರ್ಣಗಳು ಹೆಚ್ಚಿದ್ದರೂ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ಈ ಸಮಸ್ಯೆಗೆ ಮೂಲ ಕಾರಣವಾಗಿದೆ. ಗ್ರಾಹಕರು ತಮ್ಮ ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳನ್ನು ರಸ್ತೆಯ ಮೇಲೆಯೇ ನಿಲ್ಲಿಸಿ ಹೋಗುತ್ತಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದ್ದು ಆಂಬ್ಯುಲೆನ್ಸ್ನಂತಹ ತುರ್ತು ಸೇವೆಗಳಿಗೂ ಅಡ್ಡಿಯಾಗುತ್ತಿದೆ. ರಸ್ತೆಯ ಮೇಲೆ ವಾಹನ ನಿಲ್ಲಿಸುವುದು ಕಾನೂನು ಬಾಹಿರ ಎಂದು ತಿಳಿದಿದ್ದರೂ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನಗಳನ್ನು ಬೇಕಾಬಿಟ್ಟಿ ನಿಲ್ಲಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಿಯಮ ಉಲ್ಲಂಘನೆಯಾಗುತ್ತಿದ್ದರೂ ತಡೆಯುವಲ್ಲಿ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಸಾರ್ವಜನಿಕರ ನಿರ್ಲಕ್ಷ್ಯ ಇದೆ. ಅದರ ಜೊತೆಗೆ ಏನು ಇವತ್ತು ಸಂಬಂಧಪಟ್ಟಿರುವಂಥ ಪುರಸಭೆ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂತಹ ಅರಚಕ ಠಾಣೆ ಇಲಾಖೆಯವರು ಕೂಡ ಇದನ್ನು ಗಮನ ಹರಿಸಬೇಕಾಗತ್ತೆ. ಯಾಕಪ್ಪ ಅಂದರೆ ಇವತ್ತು ಭಾಗ್ಯನಗರ ಪಟ್ಟಣದ DB ರಸ್ತೆಯಲ್ಲಿ ಸುಮಾರು ದ್ವಿಚಕ್ರ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿರುವ ಕಾರಣ ಅಪಘಾತಗಳು ನಡೆದಿರುವಂತಹ ಸುಮಾರು ನಿದರ್ಶನಗಳನ್ನು ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಏನಾದರೂ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂದರೆ ಆ ಆಂಬ್ಯುಲೆನ್ಸ್ನಲ್ಲಿರುವಂತಹ ರೋಗಿಗಳಿಗೆ ಆಸ್ಪತ್ರೆ ಒಳಗಡೆ ಎತ್ಕೊಂಡು ಹೋಗಬೇಕಂದ್ರೆ ಕೂಡ ಸುಮಾರು ಸಮಯ ತಗೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ರಸ್ತೆಯಲ್ಲಿರುವಂತಹ ದ್ವಿಚಕ್ರ ವಾಹನಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸಿ ಕ್ರಮ ತಗೊಂಡೋಗಬೇಕೆಂದು ನಾನು ತಮ್ಮ ಮುಖೇನ ಇವತ್ತು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯವನ್ನು. ಕೆಲವು ಕಡೆಗಳಲ್ಲಿ ಫುಟ್ಪಾತ್ಗಳಲ್ಲೂ ವಾಹನ ನಿಲುಗಡೆ ಬಳಸಲಾಗುತ್ತಿದ್ದು ಪಾದಾಚಾರಿಗಳು ಅನಿವಾರ್ಯವಾಗಿ ರಸ್ತೆಯ ಮಧ್ಯದಲ್ಲಿ ನಡೆಯಬೇಕಾದ ಪರಿಸ್ಥಿತಿ ಇದೆ. ಇದು ಅಪಘಾತಗಳಿಗೆ ನೇರ ಆಹ್ವಾನ ನೀಡಿದಂತಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಬದಿಯ ಅಕ್ರಮ ಪಾರ್ಕಿಂಗ್ ತೆರವುಗೊಳಿಸಬೇಕು. ನಿಯಮ ಉಲ್ಲಂಘಿಸುವ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಥವಾ ದಂಡ ವಿಧಿಸಬೇಕು ಮತ್ತು ಪಟ್ಟಣದಲ್ಲಿ ವೈಜ್ಞಾನಿಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ.